ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಅದು 6 ಅಕ್ಟೋಬರ್ 2025 ರಾತ್ರಿ ರಾಷ್ಟ್ರ ರಾಜಧಾನಿ ದೆಹಲಿ ಗಾಢ ನಿದ್ರೆಯಲ್ಲಿತ್ತು. ಆ ನಡುರಾತ್ರಿಯಲ್ಲಿ ರಾಮ್ಕೇಶ್ ಎಂಬ ವ್ಯಕ್ತಿಯ ಮನೆಗೆ 3 ಕಿರಾತಕರು ನುಗ್ತಾರೆ. ಆತನನ್ನ ಕುರ್ಚಿಯೊಂದಕ್ಕೆ ಕಟ್ಟಿಹಾಕಿ ಅಲ್ಲಿಯೇ ಬಿದ್ದಿದ್ದ ಚಾರ್ಜರ್ ವೈರ್ನಿಂದ ಆತನ ಕುತ್ತಿಗೆಯನ್ನ ಬಿಗಿದು ಹತ್ಯೆ ಮಾಡ್ತಾರೆ. ಕೊಲೆಯ ಶಂಕೆ ಬರಬಾರದು ಅನ್ನುವ ಕಾರಣಕ್ಕಾಗಿ ಆತನ ಮೈ ಮೇಲೆ ತುಪ್ಪ ಎಣ್ಣೆ ಎರಚಿದ್ರು, ಗ್ಯಾಸ್ ಸಿಲಿಂಡರ್ ವಾಲ್ವ್ ಓಪನ್ ಮಾಡಿದ್ರು, ಕಡ್ಡಿಗೀರಿ ಬೆಂಕಿ ಹಚ್ಚಿದ್ರು. ಮಧ್ಯರಾತ್ರಿಯಲ್ಲಿ ನಡೆದಿದ್ದ ಈ ಘಟನೆಯನ್ನ ಜನ ಸಿಲಿಂಡರ್ ನಿಂದಾದ ದುರ್ಘಟನೆ ಅಂತಾಲೆ ಅಂದುಕೊಂಡಿದ್ರು. ಆದರೆ ರಾಮಕೇಶ್ ಮನೆಗೆ ನುಗ್ಗಿದ್ದ ಆ 3ರಲ್ಲಿ ಒಬ್ಬರು ಆತನ ಪ್ರೇಯಸಿಯಾಗಿದ್ದರು. ಪಕ್ಕಾ ಪ್ಲಾನ್ ಮಾಡಿ ಬಹಳ ಜಾಣತನದಿಂದಲೇ ಈ ಕೊಲೆಯನ್ನ ಮಾಡಲಾಗಿತ್ತು. ಅಷ್ಟಕ್ಕೂ ಪ್ರೇಯಸಿಯೇ ರಾಮ್ಕೇಶ್ನನ್ನ ಕೊಲೆ ಮಾಡಲು ಕಾರಣ ಏನು? ಸಿಲಿಂಡರ್ ಸ್ಫೋಟದ ಮರೆಯಲ್ಲಿ ತಪ್ಪಿಸಿಕೊಳ್ತಾ ಇದ್ದ ಕೊಲೆಗಾರರು ಸಿಕ್ಕಿಬಿದ್ದಿದ್ದ ಹೇಗೆ? ಪೊಲೀಸರನ್ನೇ ದಿಕ್ಕು ತಪ್ಪಿಸುವ ಭರದಲ್ಲಿ ಹಂತಕರು ಮಾಡಿದ ಎಡವಟ್ಟೇನು? ನಿಸಗುಣಿ ಕಾಯಿಯಂತಿದ್ದ ರಾಮ್ಕೇಶ್ನ ಅಸಲಿ ಮುಖ ಏನಾಗಿತ್ತು? ಇದೆಲ್ಲವನ್ನ ಈ ಭಯಾನಕ ಮರ್ಡರ್ ಮಿಸ್ಟ್ರಿಯಲ್ಲಿ ನೋಡೋಣ. ಸ್ನೇಹಿತರೆ, ಹಂತಕಿ ಅಮೃತ ಹಾಗೂ ರಾಮ್ಕೇಶ್ನ ಲವ್ ಸ್ಟೋರಿ ಶುರುವಾಗಿದ್ದು ನೋಯ್ಡಾದ ಇಂಟರ್ವ್ಯೂ ಒಂದರಲ್ಲಿ. ಇಬ್ಬರು ಅಲ್ಲಿಯೇ ಪರಸ್ಪರ ಪರಿಚಯವಾಗಿದ್ರು. ಮೇ 2025ರಲ್ಲಿ ಅಮೃತ ರಿಸೆಪ್ಷನ್ ಕೆಲಸಕ್ಕೆಂದು ಅರ್ಜಿ ಹಾಕಿದ್ದರು. ಈ ವೇಳೆ ಇಬ್ಬರು ಮೊದಲ ಬಾರಿಗೆ ಭೇಟಿಯಾಗಿದ್ದರು. ಅಲ್ಲಿಂದ ಶುರುವಾದ ಭೇಟಿ ಕೆಲವೇ ದಿನಗಳಲ್ಲಿ ಗಂಟೆಗಟ್ಟಲೆ ಮಾತನಾಡುವ ಮಟ್ಟಕ್ಕೆ ಬಂದಿತ್ತು. ಇಬ್ಬರ ವೈಯಕ್ತಿಕ ಆಸೆ ಆಕಾಂಕ್ಷೆಗಳು ಅಭಿರುಚಿಗಳು ಬಹಳ ಹೊಂದಿಕೆಯಾಗಿದ್ದವು. ಹೀಗಾಗಿ ಇಬ್ಬರು ಡೇಟಿಂಗ್ ನಲ್ಲಿ ಬ್ಯುಸಿ ಆಗ್ತಾರೆ. ಕೆಲವೇ ದಿನಗಳಲ್ಲಿ ಅದು ಲಿವಿಂಗ್ ಇನ್ ರಿಲೇಶನ್ಶಿಪ್ ನಲ್ಲಿ ಬದಲಾಗುತ್ತೆ. ಇಬ್ಬರು ಪರಸ್ಪರ ಪ್ರೀತಿಸುತ್ತಿದ್ದ ಕಾರಣಕ್ಕೆ ಆಗಸ್ಟ್ ತಿಂಗಳಲ್ಲಿ ಇಬ್ಬರು ಜೊತೆಗಿರುವ ನಿರ್ಧಾರ ಮಾಡಿದ್ರು. ಉತ್ತರ ದೆಹಲಿಯ ಗಾಂಧಿ ವಿಹಾರ್ನಲ್ಲಿದ್ದ ರಾಮ್ಕೇಶ್ನ ಫ್ಲಾಟ್ ನಲ್ಲೇ ಇಬ್ಬರು ಒಟ್ಟಿಗೆ ಇರಲು ಪ್ರಾರಂಭಿಸಿದ್ರು. ಮೊದಮೊದಲು ಎಲ್ಲವೂ ಚೆನ್ನಾಗಿಯೇ ನಡೆದಿತ್ತು. ಇಬ್ಬರು ಒಟ್ಟಿಗೆ ತಿರುಗಾಡೋದು, ಟೂರ್ ಟ್ರಾವೆಲಿಂಗ್ ಮಾಡೋದು ಜೋರಾಗಿಯೇ ನಡೆದಿತ್ತು. ಆದರೆ ದಿನಗಳದಂತೆ ಇಬ್ಬರ ನಡುವೆ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಬೆಳೆಯತೊಡಗುತ್ತೆ. ಬಹುತೇಕ ಲವ್ ಸ್ಟೋರಿಗಳು ಅಂತ್ಯಗೊಳ್ಳೋದು ಇದರಿಂದಾಗಿಯೇ. ಪ್ರೀತಿ ಆಕರ್ಷಣೆ ವೇಗವಾಗಿ ಬೆಳೆದ್ರು ಹೊಂದಾಣಿಕೆ ಅನ್ನೋದು ಸಮಯ ಕೇಳುತ್ತದೆ. ಜೊತೆಗೆ ಇಬ್ಬರ ನಡುವೆ ವಯಸ್ಸಿನ ಅಂತರ ತುಸು ಜಾಸ್ತಿ ಇತ್ತು. ರಾಮ್ಕೇಶ್ 32 ವರ್ಷ ವಯಸ್ಸಿನವನಾಗಿದ್ದ. UPSC ಪರೀಕ್ಷೆಗಾಗಿ ತಯಾರಿ ನಡೆಸ್ತಾ ಇದ್ದ. ಇತ್ತ ಅಮೃತಾಗೆ ಜಸ್ಟ್ 21 ವರ್ಷ ವಯಸ್ಸಿನವಳಾಗಿದ್ಲು. BSc ವಿಧಿ ವಿಜ್ಞಾನ ಓದ್ತಾ ಇದ್ಲು. ಹೀಗಾಗಿ ಹೊಂದಾಣಿಕೆ ಅನ್ನೋದು ದುಬಾರಿಯಾಗಿತ್ತು. ಅಭಿರುಚಿಗಳು ಹೊಂದಿಕೆ ಆದಂತೆ ಕಂಡು ಬಂದಿದ್ರು. ಇಬ್ಬರ ಲೈಫ್ ಸ್ಟೈಲ್ ಬೇರೆಯದ್ದೇ ಆಗಿತ್ತು. ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂದ್ರೆ ಅಮೃತಾಳ ಶೈಕ್ಷಣಿಕ ಹಿನ್ನೆಲೆ. ಅದು ಈ ಪ್ರಕರಣದಲ್ಲಿ ಬಹಳ ಪ್ರಮುಖವಾದ ಪಾತ್ರ ವಹಿಸುತ್ತೆ. ದಿನಗಳು ಉರುಳುತ್ತಿದ್ದವು. ಒಂದೆಡೆ ರಾಮ್ಕೇಶ್ ತನ್ನ UPSC ತಯಾರಿಯಲ್ಲಿ ತೊಡಗಿದ್ರೆ, ಇತ್ತ ಅಮೃತ ಸೋಷಿಯಲ್ ಮೀಡಿಯಾದಲ್ಲಿ ಬ್ಯುಸಿ ಆಗ್ತಾ ಇದ್ಲು. ಅವಳಿಗೆ ಇನ್ಸ್ಟಾದಲ್ಲಿ ರೀಲ್ಸ್ ಮಾಡೋದಂದ್ರೆ ಬಹಳನೇ ಇಷ್ಟ ಆಗಿತ್ತು. ಅವಳ ಶೂಟಿಂಗ್ ಹುಚ್ಚು ಎಲ್ಲಿವರೆಗೆ ಬಂದಿತ್ತು ಅಂದ್ರೆ ತಮ್ಮಿಬ್ಬರ ಖಾಸಗಿ ಕ್ಷಣಗಳ ವಿಡಿಯೋ ಸಹ ರೆಕಾರ್ಡಿಂಗ್ ಆಗ್ತಿತ್ತು. ಮುಂದೆ ಅದೇ ದೃಶ್ಯಗಳು ಅವರಿಬ್ಬರ ನಡುವೆ ಕಲಹಕ್ಕೆ ಕಾರಣವಾಗಿದ್ದವು. ವಿಚಿತ್ರ ಅಂದ್ರೆ ಆ ದೃಶ್ಯಗಳೇ ಅಂತಿಮವಾಗಿ ರಾಮ್ಕೇಶ್ ಹತ್ಯೆಗೂ ಕಾರಣವಾಗುತ್ತೆ. ಸ್ನೇಹಿತರೆ, ಪ್ರೀತಿಯೇ ಆಗಿರ್ಲಿ ಅಥವಾ ಲಿವಿಂಗ್ ಟುಗೆದರ್ ಸಂಬಂಧಗಳೇ ಆಗಿರ್ಲಿ, ಖಾಸಗಿ ದೃಶ್ಯಗಳನ್ನ ಸೆರೆ ಹಿಡಿದು ಇಟ್ಕೊಳ್ಳೋದು ಒಂದು ರೀತಿ ಆತ್ಮಘಾತುಕವಾಗಬಹುದು ಅನ್ನೋದಕ್ಕೆ ಇಂತಹ ಪ್ರಕರಣಗಳೇ ಸಾಕ್ಷಿ. ಈ ಪ್ರಕರಣದಲ್ಲಿ ರಾಮ್ಕೇಶ್ ಅಮೃತ ಒಪ್ಪಿಗೆಯೊಂದಿಗೆ ಖಾಸಗಿ ದೃಶ್ಯಗಳನ್ನ ಸೆರೆ ಹಿಡಿದಿದ್ದಾನಾದ್ರೂ ಅವುಗಳನ್ನ ತನ್ನ ಲ್ಯಾಪ್ಟಾಪ್ನಲ್ಲಿ ಇರಿಸಿಕೊಂಡಿದ್ದನ್ನ ಹೇಳಿರಲಿಲ್ಲ. ಇದೇ ಮುಂದೆ ಸಮಸ್ಯೆಯಾಗುತ್ತೆ. ಸೆಪ್ಟೆಂಬರ್ ತಿಂಗಳಲ್ಲಿ ಅಮೃತಾಗೆ ಈ ವಿಷಯ ತಿಳಿಯುತ್ತೆ. ಕೂಡಲೇ ಅವಳು ತನ್ನೆಲ್ಲ ವಿಡಿಯೋ ಫೋಟೋಗಳನ್ನ ಡಿಲೀಟ್ ಮಾಡುವಂತೆ ರಾಮ್ಕೇಶ್ಗೆ ಹೇಳ್ತಾಳೆ. ಹಲವು ಬಾರಿ ವಿನಂತಿಸಿಕೊಂಡ್ರು ರಾಮ್ಕೇಶ್ ಇದಕ್ಕೆ ಸ್ಪಷ್ಟವಾಗಿ ನಿರಾಕರಿಸ್ತಾನೆ. ಅಲ್ಲದೆ ಇವುಗಳನ್ನ ತಾನು ಯಾರೊಂದಿಗೂ ಹಂಚಿಕೊಳ್ಳೋದಿಲ್ಲ, ಇಟ್ಸ್ ಜಸ್ಟ್ ಫಾರ್ ಫೀಲಿಂಗ್ ಅನ್ನುವ ರೀತಿ ಹೇಳ್ತಾನೆ. ಇದಾದ ಸ್ವಲ್ಪ ದಿನಗಳ ಬಳಿಕ ಮತ್ತದೇ ಮನವಿಯನ್ನ ಅಮೃತ ತನ್ನ ಗೆಳೆಯನಲ್ಲಿ ಮಾಡ್ತಾಳೆ. ಆದ್ರೆ ಈ ಬಾರಿ ರಾಮ್ಕೇಶ್ ಅವಳ ಮುಂದೆಯೇ ಆ ದೃಶ್ಯಗಳನ್ನ ತನ್ನ ಗೆಳೆಯರಿಗೆ ಕಳಿಸಲು ಮುಂದಾಗ್ತಾನೆ. ಈ ವಿಚಾರವಾಗಿ ಇಬ್ಬರ ನಡುವೆ ಜಗಳ ನಡೆಯುತ್ತೆ. ಕೆಲ ದಿನಗಳವರೆಗೆ ಇದು ಹೀಗೆಯೇ ಮುಂದುವರಿಯುತ್ತದೆ. ಇದರಿಂದಾಗಿ ಇಬ್ಬರ ನಡುವೆ ಈ ಮೊದಲು ಇದ್ದ ಅನ್ಯೋನ್ಯತೆ ಕಡಿಮೆಯಾಗುತ್ತೆ.
ಸಮಯ ಕಳೆದಂತೆ ರಾಮ್ಕೇಶ್ಗೆ ಅಮೃತ ತನ್ನಿಂದ ದೂರವಾಗ್ತಿದ್ದಾಳೆ ಅನ್ನುವ ಫೀಲಿಂಗ್ ಬರಲು ಪ್ರಾರಂಭಿಸುತ್ತದೆ. ಇದು ಆತನನ್ನ ಮತ್ತಷ್ಟು ವ್ಯಗ್ರನನ್ನಾಗಿಸುತ್ತದೆ. ಹೀಗಾಗಿ ಆತ ಅಮೃತಾಳನ್ನ ತನ್ನ ಬಳಿ ಇರಿಸಿಕೊಳ್ಳಲು ಖಾಸಗಿ ದೃಶ್ಯ, ಫೋಟೋಗಳನ್ನ ಅಸ್ತ್ರವಾಗಿ ಬಳಸಿಕೊಳ್ಳೋದಕ್ಕೆ ಮುಂದಾಗ್ತಾನೆ. ಅಂದ್ರೆ ಬ್ಲಾಕ್ ಮೇಲ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ರಾಮ್ಕೇಶ್ನ ಈ ಕಿರಾತಕ ಕೆಲಸವೇ ಮುಂದೊಂದು ದಿನ ಆತನ ಜೀವಕ್ಕೆ ಆಪತ್ತು ತರುತ್ತೆ. ಸಾಮಾನ್ಯವಾಗಿ ಈ ಬ್ಲಾಕ್ ಮೇಲ್ ಕೇಸ್ಗಳಲ್ಲಿ ಯುವತಿಯರೇ ಬಲಿಪಶುಗಳಾಗ್ತಾರೆ. ಆಗಿರುವ ತಪ್ಪಿಗೆ ತಮ್ಮ ಜೀವವನ್ನೇ ಬಲಿ ಕೊಡ್ತಾರೆ. ಆದರೆ ಈ ಪ್ರಕರಣದಲ್ಲಿ ಹಾಗಾಗ್ಲಿಲ್ಲ. ಅಮೃತ ತನ್ನ ಖಾಸಗಿ ವಿಡಿಯೋಗಳನ್ನ ಡಿಲೀಟ್ ಮಾಡುವಂತೆ ರಾಮ್ಕೇಶ್ಗೆ ಹಲವು ಬಾರಿ ವಿನಂತಿಸ್ತಾಳೆ. ಆದರೆ ಆತ ಅದ್ಯಾವುದಕ್ಕೂ ಕ್ಯಾರೆ ಅನ್ನುವುದಿಲ್ಲ. ಇದರಿಂದ ಹತಾಶೆಗೊಳಗಾದ ಅಮೃತ ಮಾಡಬಾರ್ದ ಮತ್ತೊಂದು ಕೃತ್ಯಕ್ಕೆ ಕೈ ಹಾಕ್ತಾಳೆ. ಯಾವಾಗ ರಾಮ್ಕೇಶ್ನ ಕಿರಿಕಿರಿ ಜಾಸ್ತಿ ಆಯಿತೋ ಆಗ ಅಮೃತ ತನ್ನ ಹುಟ್ಟೂರು ಮೊರದಾಬಾದ್ಗೆ ತೆರಳುತ್ತಾಳೆ. ಅಲ್ಲಿ ತನ್ನ ಹಳೆಯ ಬಾಯ್ ಫ್ರೆಂಡ್ ಸುಮಿತ್ಗೆ ನಡೆದಿರುವ ಘಟನೆಯನ್ನ ವಿವರವಾಗಿ ಹೇಳ್ತಾಳೆ. ಆಗ ಸುಮಿತ್ ಇನ್ನು ತಾವಿಬ್ಬರು ಕೈ ಕಟ್ಟಿ ಕುಳಿತುಕೊಳ್ಳಬಾರದು, ಇದಕ್ಕೆ ಅಂತ್ಯ ಹಾಡ್ಲೇಬೇಕು ಅಂತ ನಿರ್ಧರಿಸ್ತಾನೆ. ಹಾಗೆ ನೋಡಿದ್ರೆ ರಾಮ್ಕೇಶ್ ಜೊತೆಗೆ ಯಾವಾಗ ಸಂಬಂಧ ಹಳಿಸಿತ್ತೋ ಅಂದಿನಿಂದಲೇ ಅಮೃತ ಮತ್ತೆ ಸುಮಿತ್ ಜೊತೆ ಹತ್ತಿರವಾಗಿದ್ಲು. ಅಂದಿನಿಂದಲೇ ಆತನ ಜೊತೆ ಮೊಬೈಲ್ ಸಂಪರ್ಕದಲ್ಲಿದ್ದಳು. ಇದು ಕೂಡ ರಾಮ್ಕೇಶ್ ವ್ಯಗ್ರಗೊಳ್ಳಲು ಕಾರಣವಾಗಿತ್ತು. ಹೀಗಾಗಿ ಇದೀಗ ಇಬ್ಬರು ಸೇರಿ ಒಟ್ಟಿಗೆ ರಾಮ್ಕೇಶ್ನ ಆಟಕ್ಕೆ ಬ್ರೇಕ್ ಹಾಕಲು ಮುಂದಾಗ್ತಾರೆ. ಅಂದಹಾಗೆ 27 ವರ್ಷದ ಸುಮಿತ್ ಕಶ್ಯಪ್ ಮೊರದಾಬಾದ್ನಲ್ಲಿ ಗ್ಯಾಸ್ ಏಜೆನ್ಸಿ ಇಟ್ಕೊಂಡಿದ್ದ. ಆತನಿಗೆ ಗ್ಯಾಸ್ ಸಿಲಿಂಡರ್ಗಳ ಬಗ್ಗೆ ಚೆನ್ನಾಗಿಯೇ ತಿಳಿದಿತ್ತು. ಈ ಅಂಶವೂ ಕೂಡ ರಾಮ್ಕೇಶ್ ಮರ್ಡರ್ ಕೇಸ್ನಲ್ಲಿ ಬಹಳ ಪ್ರಮುಖವಾದ ಪಾತ್ರ ವಹಿಸಿತ್ತು. ಇನ್ನು ಇವರಿಬ್ಬರೊಂದಿಗೆ ಸುಮಿತ್ ಗೆಳೆಯ ಸಂದೀಪ್ ಕುಮಾರ್ ಎಂಬಾತ ಕೂಡ ಸೇರ್ಕೊಂಡಿದ್ದ. ಈತ ಕೂಡ SSC ಪರೀಕ್ಷೆಗೆ ಸಿದ್ಧನಾಗ್ತಾ ಇದ್ದ. ಜೊತೆಗೆ ಮೊರದಾಬಾದ್ನಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಿದ್ದ. ಇದರಿಂದ ಆತನಿಗೆ ಕ್ರೈಮ್ಗಳ ಬಗ್ಗೆ ಸಾಕಷ್ಟು ತಿಳುವಳಿಕೆ ಇತ್ತು. ಇನ್ನು ಅಮೃತ ಖುದ್ದು ಫೊರೆನ್ಸಿಕ್ ಸೈನ್ಸ್ ವಿದ್ಯಾರ್ಥಿಯಾಗಿದ್ಲು. ಹೀಗಾಗಿ ಮೂವರು ಮರ್ಡರ್ ಮಿಸ್ಟರಿಯಲ್ಲಿ ತಮ್ಮೆಲ್ಲ ತಂತ್ರ ಬಳಸಿಕೊಂಡಿದ್ರು. ಸ್ನೇಹಿತರೆ, ಮೊದಲಿನ ಪ್ಲಾನ್ ನಂತೆ ಮೂವರು ರಾಮ್ಕೇಶ್ನ ಮನೆಗೆ ಕಳ್ಳರಂತೆ ನುಗ್ಗುವುದು, ಬಳಿಕ ಹಾರ್ಡ್ ಡಿಸ್ಕ್ ಪಡೆದುಕೊಂಡು ಮರಳುವುದು ಎಂದಾಗಿತ್ತು. ಅಂತೆಯೇ ಅಮೃತ ಅಕ್ಟೋಬರ್ 5ರಂದು ಆತನ ಫ್ಲಾಟ್ಗೆ ಹೋಗಿ ಹಾರ್ಡ್ ಡಿಸ್ಕ್ ಹುಡುಕ್ತಾಳೆ. ಆದರೆ ಅವಳಿಗೆ ಆತನ ಮನೆಯಲ್ಲಿ ಯಾವುದೇ ಹಾರ್ಡ್ ಡಿಸ್ಕ್ ಸಿಗೋದಿಲ್ಲ. ಒಂದು ವೇಳೆ ಅದು ಸಿಕ್ಕಿದ್ದಿದ್ರೆ ರಾಮ್ಕೇಶ್ ಸಾಯುತ್ತಲೂ ಇರಲಿಲ್ಲ, ಈ ಪ್ರಕರಣವೂ ನಡೆಯುತ್ತಿರಲಿಲ್ಲ. ಆದರೆ ರಾಮ್ಕೇಶ್ ಬಹಳ ಜಾಗರೂಕನಾಗಿ ಹಾರ್ಡ್ ಡಿಸ್ಕ್ ಬೇರೆಡೆ ಸಾಗಿಸಿದ್ದ. ಅದೇ ಆತನ ಸಾವಿಗೆ ಕಾರಣವಾಯಿತು. ಯಾವಾಗ ತಮ್ಮ ಫಸ್ಟ್ ಪ್ಲಾನ್ ಫ್ಲಾಪ್ ಆಯಿತು ಆಗ ಈ ಮೂವರ ಗ್ಯಾಂಗ್ ರಾಮ್ಕೇಶ್ ಮರ್ಡರ್ಗೆ ಸ್ಕೆಚ್ ಹಾಕಿತು. ಅಕ್ಟೋಬರ್ 6ರ ಮಧ್ಯರಾತ್ರಿ ಈ ಮೂವರು ಮುಖಕ್ಕೆ ಮಾಸ್ಕ್ ಧರಿಸಿಕೊಂಡು ರಾಮ್ಕೇಶ್ನ ಮನೆಗೆ ನುಗ್ಗಿದ್ದರು. ಆತ ಚೀರಾಟ ನಡೆಸದಂತೆ ಕೂಡಲೇ ಆತನನ್ನ ಕುರ್ಚಿಯೊಂದಕ್ಕೆ ಕಟ್ಟಿ ಹಾಕಿದ್ರು. ಬಳಿಕ ಆತನಿಗೆ ಫೋಟೋ ವಿಡಿಯೋಗಳಿರುವ ಹಾರ್ಡ್ ಡಿಸ್ಕ್ ನೀಡುವಂತೆ ಕೇಳಿದ್ರು. ಆಗಲೂ ಆತ ಈ ಬಗ್ಗೆ ಮಾಹಿತಿ ನೀಡಲಿಲ್ಲ. ಇದರಿಂದ ರೊಚ್ಚಿಗೆದ್ದ ಸುಮಿತ್ ನೇರವಾಗಿ ಅಲ್ಲಿಯೇ ಇದ್ದ ಮೊಬೈಲ್ ಚಾರ್ಜರ್ ವೈರ್ನಿಂದ ರಾಮ್ಕೇಶ್ನ ಕುತ್ತಿಗೆಗೆ ಬಿಗಿದ. ಹಾಗೆ ಬಿಗಿಯುತ್ತಲೇ ಕೆಲ ನಿಮಿಷದ ಬಳಿಕ ರಾಮ್ಕೇಶ್ ಉಸಿರಾಟ ನಿಲ್ಲಿಸಿದ್ದ. ಬಳಿಕ ಸುಮಿತ್ ರಾಮ್ಕೇಶ್ ದೇಹದ ಮೇಲೆ ಎಣ್ಣೆ, ತುಪ್ಪ ಹಾಗೂ ಆಲ್ಕೋಹಾಲ್ ಎರಚಿ ಗ್ಯಾಸ್ ಸಿಲಿಂಡರ್ ವಾಲ್ವ್ ಓಪನ್ ಮಾಡಿದ್ದ. ಬಳಿಕ ರೂಮ್ನಲ್ಲಿ ಗ್ಯಾಸ್ ತುಂಬಿಕೊಂಡ ಬಳಿಕ ಲೈಟರ್ ಆನ್ ಮಾಡಿ ಎಸೆದ. ಕೂಡಲೇ ಫ್ಲಾಟ್ ನಲ್ಲಿ ಸಿಲಿಂಡರ್ ಸ್ಫೋಟಗೊಂಡಿತ್ತು. ಬಳಿಕ ಆ ಮೂವರು ಆ ಬಿಲ್ಡಿಂಗ್ ನಿಂದ ಕಾಲ್ ಕಿತ್ತಿದ್ದರು. ಸ್ನೇಹಿತರೆ, ಈ ಗ್ಯಾಸ್ ಸ್ಫೋಟಗೊಂಡಾಗ ಆರಂಭದಲ್ಲಿ ಇದೊಂದು ಆಕಸ್ಮಿಕ ಘಟನೆ ಅಂತಾಲೆ ಎಲ್ಲರೂ ಅಂದುಕೊಂಡಿದ್ರು. ಹೀಗಾಗಿ ಪೊಲೀಸರು ಅಷ್ಟಾಗಿ ಗಮನ ಹರಿಸಿರಲಿಲ್ಲ. ಗ್ಯಾಸ್ ದುರ್ಘಟನೆ, ಸಾವು ಅಂತಾಲೆ ಕಾಕಿ ಪಡೆ ಶರ ಬರೆದು ಬಿಟ್ಟಿತ್ತು. ಆದ್ರೆ ಯಾವಾಗ ರಾಮ್ಕೇಶ್ ಪೋಷಕರು ಅಮೃತ ಜೊತೆಗಿನ ಅಫೇರ್ ವಿಷಯವನ್ನ ಮುಂದಿಟ್ಟು ಇದೊಂದು ಕೊಲೆ ಇರಬಹುದು ಅಂತ ಕಂಪ್ಲೇಂಟ್ ರೈಸ್ ಮಾಡಿದ್ರು, ಆಗ ಈ ಪ್ರಕರಣದ ಸುಳಿವು ಬಿಚ್ಚಿಕೊಂಡಿತ್ತು. ದೂರು ದಾಖಲಾಗುತ್ತಲೇ ಪೊಲೀಸರು ಆ ಇಡೀ ಫ್ಲಾಟ್ CCTV ಚೆಕ್ ಮಾಡಿದ್ರು. ಅದರಲ್ಲಿ ಸ್ಫೋಟಕ್ಕೂ ಮುನ್ನ ಅಮೃತ ಹಾಗೂ ಆಕೆಯ ಸ್ನೇಹಿತರು ಬಂದಿದ್ದು, ಬಳಿಕ ಸ್ಫೋಟವಾಗುವ ಕೆಲ ಸಮಯದ ಮುನ್ನ ಹೊರಗೋಗಿದ್ದು ದಾಖಲಾಗಿತ್ತು. ಆದರೆ ಇದೇ ಆಧಾರದಲ್ಲಿ ಆ ಮೂವರು ಆರೋಪಿಗಳೆಂದು ನಿರೂಪಿಸೋದು ಕಷ್ಟವಿತ್ತು. ಅಲ್ಲದೆ ರೂಮ್ನಲ್ಲಿ ಕೊಲೆ ಮಾಡಿರಬಹುದಾದ ಯಾವುದೇ ಕುರುಹು ಇರಲಿಲ್ಲ. ಅಮೃತ ತಾನು ಕಲಿಯುತ್ತಿದ್ದ ವೇದೆ ವಿಜ್ಞಾನದ ಟೆಕ್ನಿಕ್ಗಳನ್ನ ಜಾಣತನದಿಂದಲೇ ಬಳಸಿಕೊಂಡಿದ್ಲು. ಅಸಲಿಗೆ ಸ್ಫೋಟದ ರೂಮ್ ನೋಡಿದವರಾರಿಗೂ ಅಲ್ಲೊಂದು ವ್ಯವಸ್ಥಿತ ಕೊಲೆ ನಡೆದಿರಬಹುದಾದ ಸಣ್ಣ ಅಂದಾಜು ಕೂಡ ಸಿಗದಂತೆ ನೋಡಿಕೊಳ್ಳಲಾಗಿತ್ತು. ವಿಶೇಷ ಅಂದ್ರೆ ರೂಮಿನ AC ವೈರ್ ಮೊದಲೇ ಡ್ಯಾಮೇಜ್ ಆಗಿತ್ತು. ಅದರಿಂದಲೇ ಶಾರ್ಟ್ ಸರ್ಕ್ಯೂಟ್ ಆಗಿ ಸಿಲಿಂಡರ್ಗೆ ಬೆಂಕಿ ಹತ್ಕೊಂಡಿರಬಹುದು ಅಂತಾಲೆ ಪೊಲೀಸರು ಭಾವಿಸಿದ್ರು. ಆದ್ರೆ ಅಲ್ಲಿ ವ್ಯವಸ್ಥಿತವಾಗಿ ಹತ್ಯೆ ಮಾಡಲಾಗಿತ್ತು. ಮನೆಯನ್ನ ಒಳಗಿನಿಂದ ಲಾಕ್ ಮಾಡಲಾಗಿತ್ತು. ಅದಕ್ಕಂತಲೇ ಬಾಗಿಲಿನ ಬಳಿ ಕಬ್ಬಿಣದ ಗ್ರಿಲ್, ಹತ್ತಿರದ ಜಾಳಿಗೆಯನ್ನ ಸ್ವಲ್ಪ ಕತ್ತರಿಸಲಾಗಿತ್ತು. ಕೇವಲ ಅಮೃತ ಕೈ ಮಾತ್ರ ಒಳಗೆ ತೂರು
ತೂರುವಂತೆ ಅದನ್ನ ಕತ್ತರಿಸಲಾಗಿತ್ತು. ಇನ್ನು ಸ್ಫೋಟದ ರೂಮ್ನಲ್ಲಿದ್ದ ಎಲ್ಲವೂ ಸುಟ್ಟು ಭಸ್ಮವಾಗಿತ್ತು. ಆದ್ರೆ ಅಲ್ಲಿ ಲ್ಯಾಪ್ಟಾಪ್, ಹಾರ್ಡ್ ಡಿಸ್ಕ್ ಯಾವುದೂ ಇರಲಿಲ್ಲ. ಇದೆಲ್ಲವನ್ನ ಹಂತಕರು ತೆಗೆದುಕೊಂಡು ಹೋಗಿದ್ರು. ಇವೆಷ್ಟು ಎವಿಡೆನ್ಸ್ ಆ ಮೂವರು ಆರೋಪಿಗಳು ಅನ್ನೋದನ್ನ ಎತ್ತಿ ತೋರಿಸುತ್ತಿದ್ದವು. ಆದ್ರೆ ಇದಿಷ್ಟೇ ಪ್ರೂಫ್ ಸಾಲುತ್ತಿರಲಿಲ್ಲ. ಹೀಗಾಗಿ ಪೊಲೀಸರು ಆಳವಾದ ತನಿಖೆಗೆ ಇಳಿದ್ರು. ಮೊದಲೇ ಹೇಳಿದಂತೆ ಅಮೃತ BSc ಫಾರೆನ್ಸಿಕ್ ಸೈನ್ಸ್ ವಿದ್ಯಾರ್ಥಿಯಾಗಿದ್ದರಿಂದ ಆ ಟೆಕ್ನಿಕ್ ಗಳನ್ನ ಬಹಳ ಜಾಗರೂಕವಾಗಿ ಬಳಸಿಕೊಂಡಿದ್ದಳು. ಕೊಲೆ ಎಂದು ನಿರೂಪಿಸಲು ಬೇಕಾದ ಯಾವುದೇ ಎವಿಡೆನ್ಸ್ ಅಲ್ಲಿ ಸಿಗದಂತೆ ನೋಡಿಕೊಂಡಿದ್ದಳು. ಕ್ರೈಮ್ ಸ್ಟೋರಿ ಸಿನಿಮಾಗಳನ್ನ ಹೆಚ್ಚಾಗಿ ನೋಡುತ್ತಿದ್ದ ಅಮೃತ ಅದರಿಂದ ಒಂದಷ್ಟು ಅಂಶಗಳನ್ನ ಈ ಕೊಲೆ ಮುಚ್ಚಿ ಹಾಕಲು, ಪೊಲೀಸರ ದಿಕ್ಕು ತಪ್ಪಿಸಲು ಬಳಸಿಕೊಂಡಿದ್ದಳು. ಆದ್ರೆ ಆರೋಪಿ ಅದೆಷ್ಟೇ ಜಾಣನಾಗಿರ್ಲಿ ಅಥವಾ ಖುದ್ದು ಈ ವಿಚಾರದಲ್ಲಿ ದೊಡ್ಡ ಪಂಡಿತನಾಗಿರ್ಲಿ, ಒಂದಲ್ಲ ಒಂದು ಸುಳಿವನ್ನಾದ್ರೂ ಬಿಟ್ಟೇ ಇರ್ತಾನೆ. ಬಹುಶಃ ಈ ಪ್ರಕರಣದಲ್ಲೂ ಅದೇ ನಡೆದಿತ್ತು. ಪ್ರಕರಣದಲ್ಲಿ ಸಣ್ಣ ಎಡವಟ್ಟುಗಳನ್ನ ಅಮೃತ ತನಗರಿವಿಲ್ಲದಂತೆ ಮಾಡಿದ್ದಳು. ಆ ಸಾಕ್ಷ್ಯಗಳೇ ಈ ಇಡೀ ಕೇಸನ್ನ ಬಗೆಹರಿಸಲು ದೊಡ್ಡ ಸಹಾಯ ಮಾಡಿದವು. ಮೊದಲೇ ಹೇಳಿದ ಹಾಗೆ ರಾಮಕೇಶ್ ಮನೆಯ ಬಾಗಿಲನ್ನ ಒಳಗಿನಿಂದ ಲಾಕ್ ಮಾಡಲು ಬಾಗಿಲಿಗಿದ್ದ ಸಣ್ಣ ಜಾಳಿಗೆ ಬಟ್ಟೆಯನ್ನ ಕಟ್ ಮಾಡಿದ್ದ. ಅದರಲ್ಲಿ ಕೇವಲ ಅಮೃತ ಕೈ ಮಾತ್ರ ಒಳಗೋಗ್ತಾ ಇತ್ತು. ಜೊತೆಗೆ ಅಲ್ಲೊಂದಿಷ್ಟು ಬೆರಳಚ್ಚುಗಳು ಇದ್ವು. ಇನ್ನು ಕೊಲೆಯ ಸಮಯದಲ್ಲಿ ಅಮೃತ ತನ್ನ ಮೊಬೈಲ್ ಅನ್ನ ಜೊತೆಗೆ ತೆಗೆದುಕೊಂಡು ಹೋಗಿದ್ಲು. ಪೊಲೀಸರು ಮೊಬೈಲ್ ಟವರ್ ಲೊಕೇಶನ್ ಮಾಹಿತಿ ಹೊರತೆಗೆಸಿದಾಗ ಅಸಲಿ ಮ್ಯಾಟರ್ ಹೊರಗೆ ಬಂದಿತ್ತು. ಸ್ಫೋಟಕ್ಕೂ ಮುನ್ನ ಅಮೃತ ಮೊಬೈಲ್ ಟವರ್ ಲೊಕೇಶನ್ ನಲ್ಲಿ ರಾಮಕೇಶ್ ಮನೆಯಲ್ಲಿ ದಾಖಲಾಗಿತ್ತು. ಇನ್ನು CCTV ಫುಟೇಜ್ ಸಹ ಇದನ್ನೇ ಹೇಳ್ತಾ ಇತ್ತು. ಹೀಗೆ ಸಾಲು ಸಾಲು ಎವಿಡೆನ್ಸ್ಗಳು ಸಿಕ್ಕ ತಕ್ಷಣವೇ ಪೊಲೀಸರು ಅಮೃತಾಳನ್ನ ಅಕ್ಟೋಬರ್ 18, 2025 ಅರೆಸ್ಟ್ ಮಾಡಿ ತೀವ್ರ ವಿಚಾರಣೆಗೆ ಒಳಪಡಿಸಿದ್ರು. ಆಗ ಅಮೃತ ತನ್ನ ತಪ್ಪನ್ನ ಒಪ್ಪಿಕೊಂಡ್ಲು. ಬಳಿಕ ಅಕ್ಟೋಬರ್ 21, 23 ಬಾಕಿ ಇಬ್ಬರು ಆರೋಪಿಗಳಾದ ಸುಮಿತ್, ಸಂದೀಪ್ ಕುಮಾರ್ನನ್ನ ಬಂಧಿಸಲಾಯಿತು. ಸ್ನೇಹಿತರೆ, ಇಲ್ಲಿ ಕೊಲೆಯಾದ ರಾಮಕೇಶ್ ಏನು ಸಾಮಾನ್ಯದವನಾಗಿರಲಿಲ್ಲ. ಖುದ್ದು UPSC ತಯಾರಿ ನಡೆಸುತ್ತಿದ್ದ ಆತ ವಿಕೃತ ಮನಸ್ಥಿತಿಯವನಾಗಿದ್ದ. ಆರೋಪಿಗಳಿಂದ ವಶಪಡಿಸಿಕೊಂಡ ರಾಮಕೇಶ್ ಲ್ಯಾಪ್ಟಾಪ್, ಹಾರ್ಡ್ ಡಿಸ್ಕ್ ನಲ್ಲಿ ರಾಮಕೇಶ್ನ ಅಸಲಿ ಬಣ್ಣ ಹೊರಬಿದ್ದಿತ್ತು. ಆತನ ಈ ಲ್ಯಾಪ್ಟಾಪ್, ಹಾರ್ಡ್ ಡಿಸ್ಕ್ ನಲ್ಲಿ ಸುಮಾರು 15ಕ್ಕೂ ಹೆಚ್ಚಿನ ಯುವತಿ ಮಹಿಳೆಯರ ಖಾಸಗಿ ದೃಶ್ಯಗಳಿದ್ದವು. ಆತ ಅವುಗಳನ್ನ ಇಟ್ಕೊಂಡು ಹೀಗೆ ಮಹಿಳೆಯನ್ನ ಶೋಷಣೆ ನಡೆಸುತ್ತಿದ್ದ ಎನ್ನಲಾಗಿದೆ. ಬಹುಶಃ ಅದೇ ಆಟವನ್ನ ಅಮೃತ ಜೊತೆ ಆಡಲು ಹೋಗಿ ಪ್ರಾಣ ಕಳೆದುಕೊಂಡ. ಅದರಲ್ಲೂ UPSC ಅಂತಹ ಜವಾಬ್ದಾರಿಯುತ ಪರೀಕ್ಷಾರ್ಥಿಯಾಗಿ ಇಂತಹ ಹೇಸಿಗೆ ಕೆಲಸ ಮಾಡಿದ್ದು ನಿಜಕ್ಕೂ ಆತಂಕಕಾರಿ. ಸ್ನೇಹಿತರೆ, ಶೋಷಣೆ, ಹಿಂಸೆ, ಬ್ಲ್ಯಾಕ್ ಮೇಲ್ ಅದೇನೇ ಇರಲಿ, ಅದನ್ನ ಪೊಲೀಸರ ಗಮನಕ್ಕೆ ತಂದು ರಾಮಕೇಶ್ಗೆ ಶಿಕ್ಷೆ ಕೊಡಿಸಬಹುದಿತ್ತು. ಆದರೆ ಅಮೃತ ಕಾನೂನು ಕೈಗೆತ್ತಿಕೊಂಡು ಕೊಲೆ ಮಾಡಿದ್ದು ಅಕ್ಷಮ್ಯ ಅಪರಾಧ. ಇದರಿಂದ ಆಕೆ ತನ್ನ ಕರಿಯರ್ ಅನ್ನೇ ಕಳೆದುಕೊಂಡಿದ್ದಾಳೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಸುಂದರ ಬದುಕು ಅರ್ಥ ಕಳೆದುಕೊಂಡಂತಾಗಿದೆ. ದುಡುಕಿನ ನಿರ್ಧಾರ ಮನುಷ್ಯನನ್ನ ಎಲ್ಲಿಗೆ ತಂದು ನಿಲ್ಲಿಸುತ್ತೆ ಅನ್ನೋದಕ್ಕೆ ಈ ಕೇಸ್ ಉದಾಹರಣೆಯಾಗಿದೆ. ಈ ಕೇಸ್ನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.